ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ತರಗತಿ ಏನಪ್ಪ ಅಂತ ಅಂದರೆ ಮುಂದಿನ ಒಂದು ಹಿಸ್ಟ್ರಿ ತರಗತಿ ಏನು ಮಹಾಜನಪದಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ತರಗತಿಗಳಲ್ಲಿ ನಾವು 130 ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು ಕೂಡ ಇವತ್ತಿನ ತರಗತಿಗಳಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನೋಡೋಣ. ಯಾಕೆ ಅಂದರೆ ಪರೀಕ್ಷೆಗಳು ಕೂಡ ಹತ್ತಿರ ಬರ್ತಾ ಇದ್ದಾವೆ ಮತ್ತು ಇಲ್ಲಿ ಎ ಒ ಪರೀಕ್ಷೆಗಳು ಕೂಡ ಇದ್ದಾವೆ. ನಮಗೂ ಕೂಡ ಯೂಸ್ ಆಗುತ್ತೆ, ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ತರಗತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ಎಲ್ಲ ತರಗತಿಗಳು ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಉಳಿದ ಎಲ್ಲ ಪರೀಕ್ಷೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗ್ತವೆ. ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ತರಗತಿಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗಿ. ಈಗ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಪೋತಲಿ ಅಥವಾ ಪೋತನ ಎಂಬತಕ್ಕಂಥದ್ದು ಇದು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ. ಆಂಧ್ರ ಪ್ರದೇಶ್ PSCಯಲ್ಲಿ ಬಂದಿದೆ ಮತ್ತು ಮಧ್ಯಪ್ರದೇಶ್ PSCಯಲ್ಲಿ ಕೂಡ ಬಂದಿದೆ. ನೋಡಿ, ಪೋತಲಿ ಅಥವಾ ಪೋತನ ಎಂಬತಕ್ಕಂಥದ್ದು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಅಸ್ಸಕ ಎಂಬತಕ್ಕಂಥ ಒಂದು ಏನು ಮಹಾಜನಪದದ ರಾಜಧಾನಿಯಾಗಿತ್ತು. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ನೋಡಿ, ಎರಡನೇ ಪ್ರಶ್ನೆ, 16 ಮಹಾಜನಪದಗಳ ಪಟ್ಟಿಯನ್ನು ಉಲ್ಲೇಖ ಮಾಡುವ ಜೈನ ಧರ್ಮ ಗ್ರಂಥ ಯಾವುದು ಅಂತ ಇಲ್ಲಿ ಕೇಳಿದರೆ ಕಲ್ಪಸೂತ್ರ, ಭಗವತಿ ಸೂತ್ರ, ಆಚಾರಂಗ ಸೂತ್ರ, ಪರಿಶಿಷ್ಟ ಪರ್ವನ್ ಅಂತ ಕೊಟ್ಟಿದ್ದಾರೆ. ಕಲ್ಪಸೂತ್ರ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಏನು ನಮ್ಮ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಇದರಲ್ಲಿ ಏನು ಮಾಡ್ತಾರೆ, 16 ಮಹಾಜನಪದಗಳ ಒಂದು ಪಟ್ಟಿಯನ್ನು ಉಲ್ಲೇಖ ಮಾಡ್ತದೆ. ಅದೇ ಭಗವತಿ ಸೂತ್ರ ಎಂಬತಕ್ಕಂಥದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಗ್ರಂಥ ಇದು. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಇಂದಿನ ಪಾಕಿಸ್ತಾನದ ಪೇಶಾವರ ಮತ್ತು ರಾವಲ್ಪಿಂಡಿ ಈ ಒಂದು ಜಿಲ್ಲೆಗಳಲ್ಲಿ ಯಾವ ಮಹಾಜನಪದ ಇತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪೇಶಾವರ ಮತ್ತು ರಾವಲ್ಪಿಂಡಿ ಎಂಬತಕ್ಕಂಥ ಜಿಲ್ಲೆಗಳಲ್ಲಿ ಯಾವ ಮಹಾಜನಪದ ಇತ್ತಪ್ಪ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಇತ್ತು ಅಂದರೆ ಗಾಂಧಾರ ಎಂಬತಕ್ಕಂಥ ಒಂದು ಮಹಾಜನಪದ ಇತ್ತು ಇಂದಿನ ಪಾಕಿಸ್ತಾನದಲ್ಲಿ. ಓಕೆನಾ, ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಕ್ರಿಸ್ತಪೂರ್ವ 6ರಿಂದ 4ನೇ ಶತಮಾನದ ನಡುವೆ ಯಾವ ಮಹಾಜನಪದವು ಅತ್ಯಂತ ಶಕ್ತಿಶಾಲಿಯಾಗಿ ಹೊರಹೊಮ್ಮಿತ್ತು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಮಹಾಜನಪದ ಅತಿ ಶಕ್ತಿಶಾಲಿಯಾಗಿತ್ತು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಮಗಧ ಎಂಬತಕ್ಕಂಥ ಒಂದು ಮಹಾಜನಪದ ಅಂತ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಕ್ರಿಸ್ತಪೂರ್ವ 6ನೇ ಶತಮಾನದ ಮತ್ಸ್ಯ ಮಹಾಜನಪದವು ಎಲ್ಲಿ ನೆಲೆಗೊಂಡಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮತ್ಸ್ಯ ಎಂಬತಕ್ಕಂಥ ಒಂದು ಮಹಾಜನಪದ ಇದು ಎಲ್ಲಿತ್ತು ಅಂತ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಮತ್ಸ್ಯ ಎಂಬತಕ್ಕಂಥ ಒಂದು ಮಹಾಜನಪದ ರಾಜಸ್ಥಾನದಲ್ಲಿ ಇದು ಕಂಡುಬರ್ತದೆ. ಅದೇ ರೀತಿ ನೋಡಿ, ಮಗಧದ ಹರಿಯಂಕ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟು, ಬಿಂಬಿಸಾರ ಎಂಬತಕ್ಕಂಥ ರಾಜ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಮಹಾಶೀಲ ಕಂಟಕವನ್ನು ಯುದ್ಧಗಳಲ್ಲಿ ಮೊದಲ ಬಾರಿಗೆ ಬಳಸಿದ ಮಗಧ ರಾಜ ಯಾರು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್. ಮಹಾಶೀಲ ಕಂಟಕವನ್ನು ಯಾರು ಬಳಸ್ತಾರಪ್ಪ ಅಂತ ಕೇಳಿದರೆ ಇಲ್ಲಿ ಅಜಾತಶತ್ರು ಎಂಬತಕ್ಕಂಥ ರಾಜ ಇದನ್ನು ಬಳಸ್ತಾನೆ ಮೊದಲ ಬಾರಿಗೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕಾಶಿ ಮಹಾಜನಪದದ ರಾಜಧಾನಿ ವಾರಣಾಸಿಯು ಯಾವ ನದಿಗಳ ಸಂಗಮದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕಾಶಿ ಮಹಾಜನಪದದ ರಾಜಧಾನಿ ಆಗಿರ್ತಕ್ಕಂಥ ವಾರಣಾಸಿ ಏನಿದೆ ಇದು ಯಾವ ನದಿಗಳ ಸಂಗಮದಲ್ಲಿ ಬರುತ್ತೆ ಅಂತ ಇದು ಇಲ್ಲಿ ವರುಣ ಮತ್ತು ಆಸಿ ಎಂಬತಕ್ಕಂಥ ಒಂದು ನದಿಯ ಒಂದು ಸಂಗಮದಲ್ಲಿ ಕಂಡುಬರುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಂದ್ರಪ್ರಸ್ಥವು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ಇಂದ್ರಪ್ರಸ್ಥ ಎಂಬತಕ್ಕಂಥದ್ದು ಇದು ಕುರು ವಂಶದ ಒಂದು ರಾಜಧಾನಿಯಾಗಿತ್ತು. ಆಪ್ಷನ್ ಬಿ ಸರಿಯಾದ ಉತ್ತರ. ತುಂಬ ಸಲ ಪ್ರಶ್ನೆ ಕೇಳಿದರೆ. ಅದೇ ರೀತಿ ತಕ್ಷಶಿಲೆಯು ಕೆಳಗಿನ ಯಾವುದಕ್ಕೆ ಪ್ರಸಿದ್ಧ ಕೇಂದ್ರ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತಕ್ಷಶಿಲೆಯು ಇದು ಇತ್ತೀಚೆಗೆ ಏನು ಪ್ರಸಿದ್ಧಿ ಯಾಕಪ್ಪ ಆಗಿತ್ತು ಅಂತ ಅಂದರೆ ಇದು ಶಿಕ್ಷಣ ಮತ್ತು ಕಲಿಕೆ. ಓಕೆನಾ, ಶಿಕ್ಷಣ ಮತ್ತು ಕಲಿಕೆಗೆ ತುಂಬ ಪ್ರಸಿದ್ಧವಾಗಿ ಇತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ, ಉತ್ತಮ ಗುಣಮಟ್ಟದ ಹತ್ತಿ ಬಟ್ಟೆಗಳಿಗೆ ಹೆಸರಾಗಿದ್ದ ಮಹಾಜನಪದ ಯಾವುದು ಅಂತ ಇಲ್ಲಿ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಉತ್ತಮ ಗುಣಮಟ್ಟದ ಹತ್ತಿ ಬಟ್ಟೆಗಳಿಗೆ ಹೆಸರಾಗಿದ್ದ ಮಹಾಜನಪದ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಶಿ ಮಹಾಜನಪದ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನಿಂದ ಪದಚ್ಯುತಗೊಂಡ ನಂದವಂಶದ ಕೊನೆಯ ರಾಜ ಯಾರು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು, ಧನಾನಂದ ಎಂಬತಕ್ಕಂಥದ್ದು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ, ಧನಾನಂದ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಹಾಜನಪದಗಳ ಉದಯವು ಯಾವ ಲೋಹದ ವ್ಯಾಪಕ ಬಳಕೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ,
ಮಹಾಜನಪದದ ಉದಯವು ಯಾವ ಲೋಹದ ವ್ಯಾಪಕ ಬಳಕೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ಲೋಹ ಅಂತ ಅಂದರೆ ಕಬ್ಬಿಣ ಲೋಹಕ್ಕೆ ಸಂಬಂಧ ಹೊಂದಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಮಹಿಷ್ಮತಿಯು ಅವಂತಿಯ ಯಾವ ಭಾಗದ ರಾಜಧಾನಿಯಾಗಿತ್ತು ಅಂತೇಳಿ ಕೇಳಿದರೆ ಮಹಿಷ್ಮತಿಯು ಅವಂತಿಯ ಯಾವ ಭಾಗದ ರಾಜಧಾನಿ ಆಗಿತ್ತಪ್ಪ ಅಂತ ಅಂದರೆ ಇದು ದಕ್ಷಿಣದ ಒಂದು ರಾಜಧಾನಿ ಆಗಿತ್ತು ಅಂತ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಜಾತಶತ್ರು ತನ್ನ ಮಂತ್ರಿ ವತ್ಸಕಾರನ ಮೂಲಕ ಯಾವ ರಾಜ್ಯವನ್ನು ನಾಶಪಡಿಸಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ನೋಡಿ. ಕೋಸಲ, ವಜ್ಜಿ, ಅವಂತಿ ಮತ್ತು ಅಂಗ ಅಂತ ಕೊಟ್ಟಿದ್ದಾರೆ. ಅಜಾತಶತ್ರು ತನ್ನ ಮಂತ್ರಿ ವತ್ಸಕಾರನ ಮೂಲಕ ಯಾವ ರಾಜ್ಯವನ್ನು ನಾಶಪಡಿಸ್ತಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಜ್ಜಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಎರಡನೇ ಬೌದ್ಧ ಸಮ್ಮೇಳನವು ವೈಶಾಲಿಯಲ್ಲಿ ಯಾರ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬೌದ್ಧ ಸಮ್ಮೇಳನ ವೆರಿ ವೆರಿ ಇಂಪಾರ್ಟೆಂಟ್. ಅಜಾತಶತ್ರು, ಕಾಲಶೋಕ, ಅಶೋಕ ಮತ್ತು ಕನಿಷ್ಕ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂತ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಅಜಾತಶತ್ರು ಅಲ್ಲ. ಅಜಾತಶತ್ರು ಮೊದಲನೇ ಒಂದು ಬೌದ್ಧ ಸಮ್ಮೇಳನ ನಡೆಸ್ತಾನೆ. ಎರಡನೇ ಬೌದ್ಧ ಸಮ್ಮೇಳನ ಕಾಲಾಶೋಕನ ಒಂದು ಆಳ್ವಿಕೆಯಲ್ಲಿ ನಡೆದಿದೆ. ಅದೇ ಮೂರನೇದು ಅಶೋಕನ ಆಳ್ವಿಕೆ. ನೆಕ್ಸ್ಟ್ ನಾಲ್ಕನೇದು ನೋಡಿದರೆ ಕನಿಷ್ಕನ ಒಂದು ಆಳ್ವಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ನಂದ ರಾಜನನ್ನು ಪಾಳಿ ಗ್ರಂಥದಲ್ಲಿ ಉಗ್ರಸೇನ ಎಂದು ಕರೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ನಂದರಾಜನನ್ನು ಪಾಲಿ ಗ್ರಂಥದಲ್ಲಿ ಉಗ್ರಸೇನ ಅಂತ ಕರೀತಾರೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಮಹಾಪದ್ಮಾನಂದನನ್ನ ಇಲ್ಲಿ ಕರೀತಾರೆ, ಮಹಾಪದ್ಮಾನಂದನನ್ನ ಇಲ್ಲಿ ಈ ರೀತಿಯಾಗಿ ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಗೌತಮ ಬುದ್ಧನು ಯಾವ ಮಹಾಜನಪದದಲ್ಲಿ ಮಹಾಪರಿನಿರ್ವಾಣ ಹೊಂದಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅಂದರೆ ಯಾವ ಮಹಾಜನಪದ, ಯಾವ ವಂಶದಲ್ಲಿ ಇಲ್ಲಿ ಮಹಾಪರಿನಿರ್ವಾಣವನ್ನು ಹೊಂದಿದನು ಅಂತ ಇಲ್ಲಿ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಇದಕ್ಕೆ ಸರಿಯಾದ ಉತ್ತರ ಮಲ್ಲ ಮಹಾಜನಪದ. ಮಲ್ಲ ಮಹಾಜನಪದದಲ್ಲಿ ಇವನು ಏನು ಮಾಡ್ತಾನೆ, ಮಹಾಪರಿನಿರ್ವಾಣವನ್ನು ಇಲ್ಲಿ ಹೊಂದುತ್ತಾನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಗಣಸಂಘ ಅಥವಾ ಗಣರಾಜ್ಯ ರಾಜ್ಯವಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ನೋಡಿ. ವಜ್ಜಿ ಅಂತಕ್ಕಂಥ ಒಂದು ರಾಜ್ಯ ಏನಿದೆ ಇದು ಗಣರಾಜ್ಯ ರಾಜ್ಯ ಆಗಿತ್ತು. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರಸಿದ್ಧ ವೈದ್ಯ ಜೀವಕ ಎಂಬತಕ್ಕಂಥವನು ಯಾರ ಆಸ್ಥಾನಕ್ಕೆ ಸಂಬಂಧಿಸಿದ್ದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಜೀವಕ ಎಂಬತಕ್ಕಂಥದ್ದು ಯಾರ ಆಸ್ಥಾನಕ್ಕೆ ಸಂಬಂಧ ಹೊಂದಿದನು ಅಂತ ಇವನು ಬಿಂಬಿಸಾರನ ಒಂದು ಆಸ್ಥಾನಕ್ಕೆ ಸಂಬಂಧ ಹೊಂದಿರುತ್ತಾನೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ನದಿಯು ಮಗಧ ಮತ್ತು ಅಂಗ ರಾಜ್ಯಗಳ ನಡುವೆ ಗಡಿಯಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೋನು, ಚಂಪಾ, ಗಂಗಾ ಮತ್ತು ಗಂಡಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಂಪಾ ಎಂಬತಕ್ಕಂಥ ನದಿ ಮಗಧ ಮತ್ತು ಅಂಗ ರಾಜ್ಯಗಳ ನಡುವೆ ಗಡಿ ಆಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮಗಧವನ್ನು ಯಾವ ವಂಶ ಆಳ್ತಾ ಇತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹರಿಯಂಕ, ಶಿಶುನಾಗ, ನಂದ ಅಂತ ಕೊಟ್ಟಿದ್ದಾರೆ. ನಂದ ರಾಜವಂಶ ಆಳ್ತಾ ಇತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ವರುಣ ಮತ್ತು ಆಸಿ ನದಿಗಳ ನಡುವೆ ನೆಲೆಗೊಂಡಿದ್ದ ಮಹಾಜನಪದ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕಾಶಿ, ಕೋಸಲ, ವತ್ಸ ಮತ್ತು ಮಗಧ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾಶಿ ಅಂತಕ್ಕಂಥ ಒಂದು ಮಹಾಜನಪದ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಕೌಶಾಂಬಿ ಯಾವ ರಾಜ್ಯದ ರಾಜಧಾನಿ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕೌಶಾಂಬಿ ಅಂತಕ್ಕಂಥದ್ದು ಯಾವ ರಾಜ್ಯದ ರಾಜಧಾನಿ ಆಗಿತ್ತು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಕೂಡ ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವತ್ಸ ಎಂಬತಕ್ಕಂಥ ಒಂದು ರಾಜ್ಯದ ರಾಜಧಾನಿ ಆಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ, ಸ್ಥಿರ ಸೈನ್ಯವನ್ನು ಹೊಂದಿದ ಮೊದಲ ರಾಜನಾದ ಕಾರಣ ಯಾರನ್ನು ಸೇನಿಯ ಎಂದು ಕರೆಯಲಾಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸ್ಥಿರ ಸೈನ್ಯ ಅಂತ ಅಂದರೆ ಸ್ಟೇಬಲ್ ಆರ್ಮಿ ಅಂತ, ಅಂದರೆ ಒಂದೇ ಕಡೆ ಆರ್ಮಿ ಇರ್ತಾ ಇತ್ತು. ಆ ಒಂದು ಸ್ಥಿರ ಸೈನ್ಯವನ್ನು ಹೊಂದಿದ ಮೊದಲ ರಾಜನಾದ ಕಾರಣ ಯಾರನ್ನು ಸೇನಿಯ ಅಂತ ಇಲ್ಲಿ ಕರೆಯಲಾಗ್ತಾ ಇತ್ತು ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಂಬಿಸಾರನನ್ನು ಈ ರೀತಿಯಾಗಿ ಕರೀತಾ ಇತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಾಂಚಾಲದ ರಾಜಧಾನಿ ಅಹಿಚ್ಛತ್ರನು ಇತ್ತೀಚಿನ ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪಾಂಚಾಲ ಎಂಬತಕ್ಕಂಥದ್ದು ಅವತ್ತಿನ ಒಂದು ಪ್ರದೇಶ. ಇವತ್ತಿನ ಒಂದು ಅಹಿಚ್ಛತ್ರ ಏನಿದೆ ಇಂದಿನ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಮಗಧವನ್ನು ಆಳಿದ ಮೊದಲ ವಂಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹರಿಯಂಕ, ಶಿಶುನಾಗ, ನಂದ ಮತ್ತು ಮೌರ್ಯ ಅಂತ ಕೊಟ್ಟಿದ್ದಾರೆ. ಹರಿಯಂಕ ರಾಜವಂಶ. ಓಕೆನಾ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಅಂಗರಾಜ್ಯವನ್ನು ಮಗಧಕ್ಕೆ ಸೇರಿಸಿದ ಮೊದಲ ಮಗಧ ರಾಜ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್. ಇದಕ್ಕೆಲ್ಲರೂ ಕೂಡ ನಿಮ್ಮ ಒಂದು ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಇದಕ್ಕೆ ಏನು ಕೊನೆಯ ಪ್ರಶ್ನೆ ಏನಿದೆ ಅದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಾಮೆಂಟ್ ಮಾಡಬೇಕು. ಅದೇ ರೀತಿ ಇವತ್ತಿನ ಒಂದು ತರಗತಿಗಳ ಒಂದು PDF ಬೇಕು ಅಂತ ಅಂದರೆ ಏನು ನಿಮಗೆ ಟೋಟಲ್ ಆಗಿ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು PDF ಹಿಸ್ಟ್ರಿ ಕ್ಲಾಸ್ನ ಒಂದು PDF ಏನಿದೆ ಟೋಟಲ್ ಆಗಿ 1000 ಕ್ವಶನ್ಸ್ ಇರ್ತವೆ, 1000 ಪ್ರಶ್ನೆಗಳು ಇರ್ತವೆ. 89 ರೂಪಾಯಿಗಳನ್ನು ನೀವು ಅಮೌಂಟನ್ನು ಪೇ ಮಾಡಬೇಕು. ಇಲ್ಲಿ ಫೋನ್ಪೇ ಮುಖಾಂತರ ನೀವು ಸ್ಕ್ಯಾನ್ ಮಾಡುವ ಮುಖಾಂತರ ನೀವು ಪೇ ಮಾಡಿ udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಸಂಪೂರ್ಣವಾಗಿ 1000 ಪ್ರಶ್ನೆಗಳು ಇರತಕ್ಕಂಥ ಒಂದು PDF ಅನ್ನು ನಿಮಗೆ ಪ್ರೊವೈಡ್ ಮಾಡಲಾಗ್ತದೆ. ನಮ್ಮ ತರಗತಿಗಳು ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದರೆ ವಿಡಿಯೋಗೆ ತಪ್ಪದೆ ನಮ್ಮ ಒಂದು ಲೈಕ್ನ ಮಾಡಿ, ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ.
ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಪ್ರಶ್ನೆಗಳು ಯೂಸ್ಫುಲ್ ಆಗ್ತವೆ, ಅದಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.